ನಮಸ್ಕಾರ. ಒಂದು ಹಳೆಯ ಕಥೆ, ಸಾವಿರಾರು ವರ್ಷಗಳ ಹಿಂದಿನ ಒಂದು ಆಚರಣೆ ನಮ್ಮ ಇವತ್ತಿನ ಜೀವನಕ್ಕೆ ಹೇಗೆ ಸಂಬಂಧಪಟ್ಟಿದೆ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಬನ್ನಿ, ಇವತ್ತು ಪ್ರಾಚೀನ ಈಜಿಪ್ಟಿನಿಂದ ಪಾರಾದ ಆ ಕಥೆಯ ಮೂಲಕ ಪಸ್ಕ ಹಬ್ಬದ ಹಿಂದಿರೋ ಆಳವಾದ ಆಧ್ಯಾತ್ಮಿಕ ರಹಸ್ಯವನ್ನ ಬಿಡಿಸಿ ನೋಡೋಣ. ಹೌದು, ಪ್ರಶ್ನೆ ಅದೇನೆ. ಈಜಿಪ್ಟ್ನಿಂದ ಪಾರಾದ ಕಥೆಗೂ ನಮ್ಮ ಇವತ್ತಿನ ನಿಜವಾದ ಜೀವನಕ್ಕೂ ಏನು ಲಿಂಕ್? ಮೂಲ ಗ್ರಂಥ ಏನು ಹೇಳುತ್ತೆ ಅಂದ್ರೆ, ಇದು ಕೇವಲ ಒಂದು ಐತಿಹಾಸಿಕ ಘಟನೆಯಲ್ಲ, ಇದು ನಮ್ಮೆಲ್ಲರ ಜೀವನದ ಮೇಲೆ ನೇರ ಪರಿಣಾಮ ಬೀರುವಂಥ ಒಂದು ತುಂಬಾನೇ ಶಕ್ತಿಯುತವಾದ ಸಂಕೇತ. ಈ ಸಂಪರ್ಕ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ನಾವು ಸಮಸ್ಯೆಯ ಮೂಲಕ್ಕೋಗ್ಬೇಕು. ಅಸಲಿಗೆ ಪಾರಾಗುವ ಯೋಜನೆಯ ಅಗತ್ಯ ಯಾಕಿತ್ತು? ಯಾಕಂದ್ರೆ ಮೂಲಗ್ರಂಥದ ಪ್ರಕಾರ ಇಡೀ ಮಾನವ ಕುಲವೇ ಒಂದು ರೀತಿಯ ಗುಲಾಮಗಿರಿಯಲ್ಲಿ ಸಿಕ್ಕಿಹಾಕೊಂಡಿತ್ತು. ಆದರೆ ಇದು ನಾವು ಅಂದುಕೊಳ್ಳೋ ತರಹದ ದೈಹಿಕ ಗುಲಾಮಗಿರಿಯಲ್ಲ. ಇದು ಅದಕ್ಕಿಂತ ಆಳವಾದದ್ದು, ಒಂದು ಆಧ್ಯಾತ್ಮಿಕ ಬಂಧನ. ಮೂಲ ಗ್ರಂಥ ಇದನ್ನ ಸತ್ತ ಜೀವನ ಅಂತ ಕರೆಯುತ್ತೆ. ಅಂದ್ರೆ ನಮ್ಮ ನಿಜವಾದ ಉದ್ದೇಶದಿಂದ ಸಂಪೂರ್ಣವಾಗಿ ದೂರವಾಗಿ ಸೈತಾನನ ಹಿಡಿತದಲ್ಲಿ ಸಿಕ್ಕಿಬಿದ್ದಿರೋ ಒಂದು ಸ್ಥಿತಿ. ನೋಡಿ, ಇಂಥ ಒಂದು ಸ್ಥಿತಿಯಿಂದ ಹೊರಬರಬೇಕಾದ್ರೆ ಒಂದು ಪಕ್ಕಾ ಎಸ್ಕೇಪ್ ಪ್ಲಾನ್ ಬೇಕೇ ಬೇಕಲ್ವಾ? ಮೂಲ ಗ್ರಂಥ ಈ ಮಾತನ್ನ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಸೈತಾನನ ಹಿಡಿತದಿಂದ ಪಾರಾದ ನಂತರವೇ ನಿಜವಾದ ಜೀವನ ಶುರುವಾಗುತ್ತೆ ಅಂತ. ಅಂದ್ರೆ ಯೋಚನೆ ಮಾಡಿ, ಬಿಡುಗಡೆ ಅನ್ನೋದು ಕೊನೆಯಲ್ಲ, ಬದಲಿಗೆ ಒಂದು ಹೊಸ ಅರ್ಥಪೂರ್ಣ ಜೀವನದ ಮೊದಲ ಹೆಜ್ಜೆ. ಸರಿ, ಹಾಗಾದ್ರೆ ಈ ಆಧ್ಯಾತ್ಮಿಕ ಬಂಧನದಿಂದ ಪಾರಾಗೋಕೆ ದೇವರು ಕೊಟ್ಟಿದ್ದ ಆ ಒರಿಜಿನಲ್ ಎಸ್ಕೇಪ್ ಪ್ಲಾನ್ ಯಾವುದು? ಅದೇ ಪಸ್ಕ ಹಬ್ಬ. ಬನ್ನಿ ಅದ ಡೀಟೇಲ್ಸ್ ನೋಡೋಣ. ಇದು ಸುಮ್ಮನೆ ಒಂದು ಹಬ್ಬ ಆಚರಿಸಿದ ಹಾಗಲ್ಲ, ಇದೊಂದು ಅರ್ಜೆಂಟ್ ರೆಸ್ಕ್ಯೂ ಮಿಷನ್. ದೇವರು ತನ್ನ ಜನರನ್ನು ಈಜಿಪ್ಟಿನ ಗುಲಾಮಗಿರಿಯಿಂದ ಪಾರು ಮಾಡೋಕೆ ಕೊಟ್ಟ ಒಂದು ತುಂಬನೇ ನಿಖರವಾದ ಯೋಜನೆ. ಇದರಲ್ಲಿ ಪ್ರತಿಯೊಂದು ನಿಯಮಕ್ಕೂ ಒಂದು ಆಳವಾದ ಅರ್ಥ ಅಡಗಿತ್ತು ಗೊತ್ತಾ? ನೋಡಿ, ಈ ನಿಯಮಗಳು ಎಷ್ಟು ಕರಾರುವಾಕಾಗಿದ್ವು ಅಂತ. ಮೊದಲನೇದಾಗಿ, ಒಂದು ಚುಕ್ಕೆಯೂ ಇಲ್ಲದ ದೋಷರಹಿತವಾದ ಕುರಿಮರಿಯನ್ನೇ ಆರಿಸಬೇಕು. ಎರಡನೇದಾಗಿ, ಅದರ ರಕ್ತವನ್ನು ತೆಗೆದು ಬಾಗಿಲಿನ ಚೌಕಟ್ಟಿಗೆ ಹಚ್ಚಬೇಕು. ಅಷ್ಟೇ ಅಲ್ಲ, ಅದನ್ನು ತಿನ್ನುವಾಗಲೂ ಅಷ್ಟೇ ಅರ್ಜೆಂಟಾಗಿ ಯಾವುದೇ ಕ್ಷಣದಲ್ಲಿ ಹೊರಡೋಕೆ ರೆಡಿಯಾಗಿರಬೇಕು. ಒಂದು ವೇಳೆ ಈ ನಿಯಮಗಳನ್ನು ಪಾಲಿಸಿಲ್ಲ ಅಂದ್ರೆ ಅದರ ಪರಿಣಾಮ ತುಂಬನೇ ಘೋರವಾಗಿತ್ತು. ಸೊ ಇಡೀ ಪ್ಲಾನ್ನಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಯಾವುದು ಅಂದ್ರೆ ಆ ರಕ್ತ. ಅದು ಕೇವಲ ಕೆಂಪು ಬಣ್ಣ ಅಲ್ಲ, ಅದೊಂದು ಗುರುತು, ಒಂದು ಸೈನ್. ದೇವರು ಆ ರಕ್ತವನ್ನು ನೋಡಿದಾಗ ಆತನ ತೀರ್ಪು ಆ ಮನೆಯೊಳಗೆ ಹೋಗದೆ ಅದನ್ನ ದಾಟಿ ಮುಂದೆ ಹೋಗ್ತಿತ್ತು, ಪಾಸ್ ಓವರ್ ಆಗ್ತಿತ್ತು. ಅದಕ್ಕೇನೆ ಈ ಹಬ್ಬಕ್ಕೆ ಪಸ್ಕಾ ಅಂತ ಹೆಸರು ಬಂದಿದ್ದು. ಸರಿ, ಈಗ ನಾವು ಈ ಕಥೆಯ ಹೃದಯ ಭಾಗಕ್ಕೆ ಬರ್ತಾ ಇದ್ದೀವಿ. ಈ ಪಸ್ಕ ಹಬ್ಬ ಅನ್ನೋದು ಕೇವಲ ಒಂದು ನೆರಳು ಆಗಿದ್ರೆ ಅದರ ವಾಸ್ತವ ಏನು? ಕುರಿಮರಿಗೂ ಶಿಲುಬೆಗೂ ಏನ್ ಸಂಬಂಧ? ಮೂಲಗ್ರಂಥ ಈ ಸಂಪರ್ಕವನ್ನ ಹೇಗೆ ತೋರಿಸುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ನೆರಳು ಮತ್ತು ವಾಸ್ತವ ಅನ್ನೋ ಕಾನ್ಸೆಪ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮೂಲ ಗ್ರಂಥದ ಪ್ರಕಾರ ಪಸ್ಕ ಹಬ್ಬ ಅನ್ನೋದು ಕೇವಲ ಒಂದು ಹಿಸ್ಟೋರಿಕಲ್ ಇವೆಂಟ್ ಅಲ್ಲ, ಅದು ಮುಂದೆ ಬರಲಿದ್ದ ಒಂದು ದೊಡ್ಡ ಸತ್ಯದ ಮುನ್ಸೂಚನೆ, ಒಂದು ಟ್ರೈಲರ್ ಅಂದ್ಕೋಬೋದು. ಆ ನೆರಳು ಪಸ್ಕ ಹಬ್ಬ ಆದ್ರೆ ಅದರ ವಾಸ್ತವ ಯೇಸುಕ್ರಿಸ್ತನ ಬಲಿದಾನ. ಮೊದಲನೇ ಹೋಲಿಕೆಯನ್ನ ನೋಡೋಣ. ಪಸ್ಕ ಹಬ್ಬಕ್ಕೆ ಹೇಗಿರೋ ಕುರಿಮರಿ ಬೇಕಿತ್ತು? ದೋಷವೇ ಇಲ್ಲದ ಪರಿಪೂರ್ಣವಾದ ಕುರಿಮರಿಯಲ್ವಾ? ಇದು ನೇರವಾಗಿ ಯೇಸುವಿನ ಪಾಪರಹಿತ ಪರಿಶುದ್ಧ ಜೀವನವನ್ನ ಸೂಚಿಸುತ್ತೆ. ಅಂದ್ರೆ ಕುರಿಮರಿಯ ಹೊರಗಿನ ಪರಿಪೂರ್ಣತೆ ಯೇಸುವಿನ ಆಂತರಿಕ ಆಧ್ಯಾತ್ಮಿಕ ಪರಿಪೂರ್ಣತೆಯ ನೆರಳಾಗಿತ್ತು. ಈ ಹೋಲಿಕೆ ಇದೆಯಲ್ಲ, ಇದು ನಿಜಕ್ಕೂ ಮೈ ಜುಮ್ ಎನ್ನಿಸುತ್ತೆ. ಯೋಚನೆ ಮಾಡಿ, ಬಾಗಿಲಿನ ಚೌಕಟ್ಟಿನ ಮೇಲೆ ಮತ್ತು ಎರಡೂ ಪಕ್ಕದಲ್ಲಿ ಹಚ್ಚಿದ ಕುರಿಮರಿಯ ರಕ್ತ, ಶಿಲುಬೆಯ ಮೇಲೆ ಯೇಸುವಿನ ತಲೆಯಿಂದ ಅಂದ್ರೆ ಮುಳ್ಳಿನ ಕಿರೀಟದಿಂದ ಮತ್ತು ಕೈಗಳಿಂದ ಅಂದ್ರೆ ಮೊಳೆಗಳಿಂದ ಸುರಿದ ರಕ್ತವನ್ನೇ ಹೋಲುತ್ತೆ. ಇದು ಸುಮ್ಮನೆ ಕಾಕತಾಳಿ ಆಗೋಕೆ ಸಾಧ್ಯವೇ ಇಲ್ಲ. ಇದೊಂದು ದೈವಿಕ ಸಂಕೇತ ಅಂತ ಮೂಲಗ್ರಂಥ ಹೇಳುತ್ತೆ. ಇನ್ನು ಕೊನೆಯದಾಗಿ ಬೆಂಕಿ. ಕುರಿಮರಿಯನ್ನು ಬೆಂಕಿಯಲ್ಲಿ ಸಂಪೂರ್ಣವಾಗಿ ಸುಡಬೇಕಿತ್ತು. ಇದು ಯೇಸು ಶಿಲುಬೆಯ ಮೇಲೆ ಅನುಭವಿಸಿದ ಆ ತೀವ್ರವಾದ ಸುಡುವಂತಹ ನೋವು ಮತ್ತು ಯಾತನೆಯ ಸಂಕೇತ. ಮೂಲಗ್ರಂಥ ಇದನ್ನ ಬೆಂಕಿಯಂತಹ ಪರೀಕ್ಷೆ ಅಂತಾನೇ ಕರೆಯುತ್ತೆ. ಹಾಗಾದ್ರೆ ಈ ಅಂತಿಮ ಪಾರಾಗುವಿಕೆಯ ನಂತರ ಕಥೆ ಮುಗಿತಾ? ಎಲ್ಲ ಹ್ಯಾಪಿ ಎಂಡಿಂಗಾ? ಇಲ್ಲ. ಬಿಡುಗಡೆ ಅನ್ನೋದು ಅಂತ್ಯ ಅಲ್ಲ, ಬದಲಿಗೆ ಅದೊಂದು ಹೊಸ ಆರಂಭ, ಒಂದು ಹೊಸ ಹೋರಾಟ. ಈಗ ಆ ಪ್ರಯಾಣದ ಕಡೆಗೆ ಗಮನ ಹರಿಸೋಣ. ಮೂಲಗ್ರಂಥದ ಒಂದು ಸಣ್ಣ ಮಾತು ಹೀಗಿದೆ: ಈಗ ಇದು ಆರಂಭ. ನೋಡಿದ್ರ, ಈ ಚಿಕ್ಕ ಮಾತು ಎಲ್ಲವನ್ನೂ ಬದಲಾಯಿಸಿಬಿಡುತ್ತೆ. ಗುಲಾಮಗಿರಿ ಅಧ್ಯಾಯ ಮುಗಿದು ಸ್ವಾತಂತ್ರ್ಯದ ಹೊಸ ಪ್ರಯಾಣ ಈಗಷ್ಟೇ ಶುರುವಾಗಿದೆ. ಬಿಡುಗಡೆ ಸಿಕ್ಕಿದ ತಕ್ಷಣ ಎಲ್ಲವೂ ಸುಲಭ ಆಗಲ್ಲ. ಇಸ್ರೇಲಿಯರು ಈಜಿಪ್ಟ್ನಿಂದ ಪಾರಾದ ಕೂಡ್ಲೇ ವಾಗ್ದತ್ತ ದೇಶಕ್ಕೆ ಹೋಗಿ ಸೇರ್ಲಿಲ್ಲ. ಅವರು ಅರಣ್ಯದಲ್ಲಿ ಒಂದು ಕಠಿಣ ಪ್ರಯಾಣವನ್ನೇ ಮಾಡಬೇಕಾಯ್ತು.
ಆಧ್ಯಾತ್ಮಿಕ ಬಿಡುಗಡೆಯ ಕಥೆಯೂ ಹಾಗೇನೆ. ಹೋರಾಟ ಮುಂದುವರಿಯುತ್ತಲೇ ಇರುತ್ತೆ. ಯಾಕಂದ್ರೆ ಫರೋಹನ ಸೈನ್ಯ ಇಸ್ರಾಯೇಲರನ್ನ ಬೆನ್ನಟ್ಕೊಂಡು ಬಂದ ಹಾಗೆ ಸೈತಾನನು ನಮ್ಮನ್ನ ಬೆನ್ನಟ್ಟುತ್ತಾನೆ ಇರುತ್ತಾನೆ ಅಂತ ಮೂಲಗ್ರಂಥ ಹೇಳುತ್ತೆ. ದಾರಿಯಲ್ಲಿ ಅಮಾಲೇಕ್ಯರಂತಹ ಹೊಸ ಶತ್ರುಗಳು ಬಂದ ಹಾಗೆ ಹೊಸ ಸವಾಲುಗಳು ಬರ್ತಾವೆ. ಇದು ನಮ್ಮೊಳಗಿನ ಪಾಪದ ವಿರುದ್ಧದ ನಿರಂತರ ಹೋರಾಟವಿದ್ದ ಹಾಗೆ. ನಮ್ಮ ಅಂತಿಮ ಗುರಿಯೇನು? ಪವಿತ್ರಾತ್ಮನ ಆಳ್ವಿಕೆಯ ಸುರಕ್ಷಿತ ತಾಣವನ್ನ ತಲುಪುವುದು. ಹಾಗಾದ್ರೆ ಇವತ್ತಿನ ಕಾಲದಲ್ಲಿ ಪಸ್ಕ ಹಬ್ಬವನ್ನ ಆಚರಿಸೋದು ಅಂದ್ರೆ ಏನು? ಅದು ಕೇವಲ ಒಂದು ಹಳೆ ಕಥೆಯನ್ನ ನೆನಪಿಸ್ಕೊಳ್ಳೋದಾ? ಅಥವಾ ಅದಕ್ಕಿಂತ ಹೆಚ್ಚಿನ ಅರ್ಥ ಏನಾದರೂ ಇದೆಯಾ? ಬನ್ನಿ, ನಮ್ಮ ಕೊನೆಯ ಭಾಗದಲ್ಲಿ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಇಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ನಾವು ಗಮನಿಸಬೇಕು. ಪಸ್ಕ ಹಬ್ಬ ಅನ್ನೋದು ಯೇಸುವಿನ ಬಲಿದಾನದ ನೆರಳುವಾಗಿತ್ತು ಅಲ್ವಾ? ಈಗ ವಾಸ್ತವವೇ ನಮ್ಮುಂದೆ ಬಂದ ಮೇಲೆ ಆ ನೆರಳು ಇನ್ನೂ ಬೇಕಾ? ಇಲ್ಲ. ಆ ಸಂಕೇತ ತನ್ನ ಉದ್ದೇಶವನ್ನ ಪೂರೈಸಿ ವಾಸ್ತವದಲ್ಲಿ ಲೀನವಾಗಿ ಹೋಗಿದೆ. ಹಾಗಾದ್ರೆ ನಿಜವಾಗಿ ಪಸ್ಕ ಹಬ್ಬವನ್ನ ಆಚರಿಸೋದು ಅಂದ್ರೆ ಏನು? ಮೂಲಗ್ರಂಥ ಒಂದು ಅದ್ಭುತವಾದ ಹೊಸ ವ್ಯಾಖ್ಯಾನವನ್ನ ಕೊಡುತ್ತೆ. ಇದು ವರ್ಷಕ್ಕೊಮ್ಮೆ ಬರುವ ಹಬ್ಬ ಅಲ್ಲ, ಬದಲಿಗೆ ಶಿಲುಬೆಯ ಮೇಲಿನ ಯೇಸುವಿನ ಪ್ರಾಯಶ್ಚಿತ್ತದಲ್ಲಿ ನಂಬಿಕೆ ಇಟ್ಟು ಆ ಪ್ರೀತಿಯನ್ನ ನಮ್ಮ ಜೀವನದ ಪ್ರತಿಕ್ಷಣವೂ ನೆನಪಿಸ್ಕೊಳ್ಳೋದೇ ನಿಜವಾದ ಪಸ್ಕ ಆಚರಣೆ. ಅಂದ್ರೆ ಅರ್ಥ ಆಯ್ತಲ್ವಾ? ಈ ಆಚರಣೆ ಕ್ಯಾಲೆಂಡರ್ನ ಒಂದು ದಿನಕ್ಕೆ ಸೀಮಿತವಾಗಿಲ್ಲ. ಇದು ನಮ್ಮ ಇಡೀ ಜೀವನವನ್ನೇ ಆವರಿಸ್ಕೊಳ್ಬೇಕು. ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ ಶಿಲುಬೆಯ ಮೇಲೆ ತೋರಿಸಿದ ಆ ಪ್ರೀತಿಯನ್ನು ನೆನಪಿಸಿಕೊಂಡು ಕೃತಜ್ಞತೆಯಿಂದ ಬದುಕೋದೇ ನಿಜವಾದ ಪಸ್ಕ ಹಬ್ಬ. ಮತ್ತು ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಮೂಲ ಗ್ರಂಥವು ಬಿಡುಗಡೆಗೊಂಡ ಜನರನ್ನು ದೇವರ ಸೈನ್ಯ ಅಂತ ಕರೆಯುತ್ತೆ. ಯೋಚನೆ ಮಾಡಿ, ಕೇವಲ ಗುಲಾಮಗಿರಿಯಿಂದ ಪಾರಾದವರಲ್ಲ, ಬದಲಿಗೆ ಒಂದು ಸೈನ್ಯ. ಈ ಹೊಸ ಗುರುತು ನಮ್ಮ ಮುಂದಿನ ಪ್ರಯಾಣಕ್ಕೆ ಏನು ಅರ್ಥ ಕೊಡ್ಬೋದು? ನಮ್ಮ ಪ್ರಯಾಣ ಕೇವಲ ಬದುಕುಳಿಯುವುದಷ್ಟೇ ಅಲ್ಲ, ಬದಲಿಗೆ ಒಂದು ದೊಡ್ಡ ಉದ್ದೇಶಕ್ಕಾಗಿ ಹೋರಾಡುವುದು ಅಂತ ಇದು ಸೂಚಿಸ್ತಿದೆಯಾ? ಇದರ ಬಗ್ಗೆ ಯೋಚನೆ ಮಾಡಿ.